ನೋಡ್ರಪ್ಪ, ನೋಡಿ ನೀವೇ ನೋಡಿ ಯಾವ ರೀತಿ ಇದೆ ಪರಿಸ್ಥಿತಿ. ಈ ಥರ ಇದೆ ನೋಡಿ. ಎಷ್ಟು ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಇದು ನೋಡಿ. ಜಿಲ್ಲಾಧಿಕಾರಿ ಕಚೇರಿ ಇದು, ಹೊಸ ಜಿಲ್ಲಾಧಿಕಾರಿ ಕಚೇರಿ. ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿರೋ ಕಚೇರಿ ಇದು ನೋಡಿ. ನಾವೇನಾರಿ ಭಯವು ನಮಗೆ ರೋಸ್ ಹೋಗ್ಬಿಟ್ಟಿದೆ. ಹೋರಾಟ ಮಾಡಿ ಮಾಡಿ ರೋಸ್ ಹೋಗ್ಬಿಟ್ಟಿದೆ. ಪ್ರಾಮಾಣಿಕರ ಜೊತೆಲಿ, ಹೋರಾಟಗಾರರ ಜೊತೆಲಿ, ಪ್ರಾಮಾಣಿಕರ ಜೊತೆಲಿ ಜನನು ಕರಾಟಾಗಿ ಬರ್ತಾ ಇಲ್ಲ. ಬಾಡು ಬಾಟ್ಲಿಗೆ ಇನ್ನೂ ಸಾಯ್ತಾ ಇದ್ರು. ಒಳ್ಳೆ ಸಮುದ್ರ ಆಗೋಗೈತಿ ಈಗ. ಯಾರು ಈ ಕೆಲಸ ಮಾಡಿ ಗುತ್ತಿಗೆದಾರ ಯಾರು? ಅವ್ನ ಮನೆ ಹಾಳಾಗ ಇಂಜಿನಿಯರ್ ಯಾರು? ನೋಡಿ ಜನ ನೋಡಲಿ, ನೋಡಿ ಬಸ್ಗಳು ಹೋಯ್ತವೆ. ಅಯ್ಯೋ ಭಗವಂತ ಭಗವಂತ. ನೋಡಿ ಸೈಕಲ್ ಅವ್ನು ಹೋಯ್ತವನೆ. ನೋಡಿ ನೋಡಿ ನೀವೇ ನೋಡ್ರಪ್ಪ, ನೋಡಿಯಪ್ಪ ಅಲ್ಲಿ ನೋಡ್ರಿ. ನೋಡಿ ಯಾರ ಫ್ಯಾಮಿಲಿ ಹೋಗಿ ಬಿದ್ದರೆ ಅವ್ರ ಮನೆ ಅವ್ರ ಸಂಸಾರಕ್ಕೆ ಯಾರು ದಿಕ್ಕು? ಯಾರು ದಿಕ್ಕು ಹೇಳಿ? ನೋಡಿ ನೋಡಿ ಈಗ ಮಾಡಿ ರಸ್ತೆ 1-1.5 ವರ್ಷ ಆಗಿಲ್ಲ. 100 ಕೋಟಿ ವ್ಯಾಯ ಮಾಡವ್ರೆ. ನೋಡಿ ನೀರು ಯಾವ ರೀತಿ ನಿಂತ್ಕೊಂಡೈತೆ. ಈ ಓಟ್, ಈ ದೇಶದ ಮತದಾರ ಯಾವ ರೀತಿ ಹೋಗ್ಬೇಕು? ನೀವು ಏನ್ರಪ್ಪ, ನಾವೇನು ಅನ್ಬೇಕ್ರಪ್ಪ? ನಿಮ್ಗೆ ಯಾವ್ದ್ರಲ್ಲಿ ಹೊಡಿಬೇಕು ಹೇಳಿ? ನಿಮ್ಗೆ ಯಾವ್ದ್ರಲ್ಲಿ ಹೊಡಿಬೇಕು? ಈ ಥರ ಎಲ್ಲ ಹಣ ಗುಳುಮ್ ಮಾಡ್ಬೇಕಾ? ನೀವು ಜನಗಳ ದುಡ್ಡು ಈ ರೀತಿ ಎಲ್ಲ ತಿನ್ಬೇಕಾ? ನೋಡಿ ಮಹಿಳೆಯರು ಹೋಯ್ತಾ ಇದ್ದಾರೆ, ಮಕ್ಕಳನ್ನ ಕರ್ಕೊಂಡು ಹೋಯ್ತಾ ಇದ್ದಾರೆ. ಮಿನಿಮಮ್ 1 ಅಡಿ ನೀರು ನಿಂತ್ಕೊಂಡಿದೆಯಲ್ಲ. ಈ ಹೊಸ ರೋಡಲ್ಲಿ ನೀರು ಹೋಗೋಕ್ಕೆ ಯಾವ ರೀತಿ ಜಾಗ ಮಾಡಿದ್ದೀರ ನೀವು ರಸ್ತೆ ಮಾಡಿದಿರಲ್ಲ. ಈ ರೀತಿ ಇಷ್ಟೊಂದು ಹಣ ವ್ಯಾಯ ಮಾಡಿ ರಸ್ತೆ ಮಾಡಿದಿರಲ್ಲ. ನೀರು ಹೋಗೋಕ್ಕೆ ನೀವು ಜಾಗ ಮಾಡಿಲ್ವಲ್ಲ. ಇಂಜಿನಿಯರು ಹೊಟ್ಟೆಗೆ ಅನ್ನ ತಿಂತಾನೋ ಮಣ್ಣು ತಿಂತಾನೋ ಇಂಜಿನಿಯರು. ನೋಡಿ ಹೋಗೋಕ್ಕಾಗಲ್ಲ. ಮುಂದೆ ಜಾಸ್ತಿ ನೀರು ಬರ್ತಿದೆ. ನೋಡಿ ಮಹಿಳೆಯರೆಲ್ಲ ಹೋಗ್ತಾ ಇದ್ದಾರೆ. ಇದನ್ನ ಯಾರು ಕೇಳೋರು? ನೀವು ಹೆಲ್ಮೆಟ್ ಹಾಕೊಂಡ್ರೆ ದಂಡ ಹಾಕಂತ ಸರ್ಕಾರ, ಮನೆ ಕಂದಾಯ ಕಟ್ಟಿಲ್ಲ ಅಂದರೆ ಮನೆ ಅವ್ರಿಗೆ ಫೈನ್ ಹಾಕೋಂಥ ಸರ್ಕಾರ, ಇನ್ಶೂರೆನ್ಸ್ ಇಲ್ಲ ಅಂದರೆ ಫೈನ್ ಹಾಕೋಂಥ ಸರ್ಕಾರ, ನೀರಿನ ಬಿಲ್ ಕಟ್ಟಿಲ್ಲ ಅಂದರೆ ಮೋಟ್ರ್ ಕಿತ್ಕೊಂಡು ಹೋಗೋಂಥ ಸರ್ಕಾರ. ಈಗೇನು ಮೊಂಡು ತಿಂತಾ ಇದೆಯಾ? ಅನ್ನ ತಿಂತಲ್ವ ನೀವು? ಹೊಟ್ಟೆಗೆ ಅನ್ನ ತಿಂತಲ್ವ ನಿಮಗೆ? ನೀವೇನು ಪ್ರಾಮಾಣಿಕರ ನೀವು ಯಾತಿಗೆ ನಮ್ಮನ್ನ ಆಳ್ಬೇಕಂಗಾದ್ರೆ? ನೀವು ಯಾವ ಯೋಗ್ಯತೆ ಮೇಲೆ ನಮ್ಮನ್ನ ಆಳ್ಬೇಕು? ನೋಡಿ ಎಷ್ಟು ಜನ ಹೆಂಗು ಯಾವ ರೀತಿ ಒದ್ದಾಡ್ತಾರೆ ನೋಡಿ. ಭಗವಂತ ಆ ಪುನೀತ್ ರಾಜ್ಕುಮಾರ್ ಕರ್ಕೊಳ್ಳೋ ಬದ್ಲಿ ಇವ್ರ ಮನೆ ಹಾಳಾಗೋರು ಇಂಜಿನಿಯರ್ಗಳ, ಈ ಶಾಸಕರ, ಈ MLA ಗಳ, ಈ ನಗರ ಪಾಲಿಕೆಯವ್ರನ್ನ ಕರ್ಕೊಬಿಡಪ್ಪ ಆದಷ್ಟು ಬೇಗ. ಒಂದು 10 ಜನ ನಗರ ಪಾಲಿಕೆ ಸದಸ್ಯರನ್ನ ತಕೋ, ಒಂದು 50 ಜನ MLA ಗಳನ್ನ ತಕೋ, ಒಂದು 10 ಜನ MP ಗಳನ್ನ ಆದಷ್ಟು ಬೇಗ ತಗೋಬಿಡಪ್ಪ. ಬಲಿ ತಗಪ್ಪ ಅವ್ರನ್ನ. ಜನಗಳು ಅಯ್ಯೋ ಅನಿಸ್ತಾರೆ ಇವ್ರ ಮನೆ ಹಾಳಾಗ. ಇವ್ರ ಮನೆ ಕೊಟ್ಟೋಗ, ನಿಮ್ಮ ಮನೆ ದೀಪ ತುಂಬಾಗ ನಿಮ್ಗೆ ಯಾವಾದ್ರೂ ಕಚ್ಚಾಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ಹೊಟ್ಟೆಯ ನೋವು ಬಂದು ನೆರಳಾಡಿ ಸಾಯಬಾರ್ದ. ಮಾದೇಶ್ವರ, ನಡ್ಗಾಡ್ ನಂಜುಂಡೇಶ್ವರ, ಮಂಜುನಾಥ, ಇವ್ರ ಮನೆ ಹಾಳು ಮಾಡಪ್ಪ. ಇವ್ರ ಮನೆ ಕೂಡಿಸ್ಬಿಡಪ್ಪ. ನಾವು ಇನ್ನೇನಪ್ಪ ಇನ್ನೇನು ಹೇಳಿ? ಜನನು ಸತ್ತೋಗಿದ್ದೀರಿ. 5,000 10,000 ಗುಲಾಮರಾಗ್ಬಿಟ್ಟಿದ್ದೀರಿ ನೀವು. ನಿಮ್ಗೆ ಯಾರಿಗೂ ಪ್ರಾಮಾಣಿಕತೆ ಇಲ್ಲ. ನಮ್ಮ ಓಟ್ ಹಾಕೋರಿಗೆ ಪ್ರಾಮಾಣಿಕತೆ ಇಲ್ಲ. ಗೆದ್ದು ಆಯ್ಕೆ ಆದವ್ರಿಗೆ ಮಾನ ಮರ್ಯಾದೆ ಇಲ್ಲ. ಏನು ಮಾಡೋಕ್ಕಾಗಲ್ಲ ಬಿಡಿ, ನಿಮ್ಮಿಷ್ಟ.